ಆಯಿತು ದೊಡ್ಡ ಘೋಷಣೆ. ವರ್ಲ್ಡ್ ಕಪ್ ಹಾಗೂ ಸೂಪರ್ 8ರ ಮೊದಲೇ ಅಭಿಷೇಕ್ ಶರ್ಮಾ ಅವರನ್ನು ಹೊರಹಾಕಲಾಯಿತು. ಟಿ20 ವರ್ಲ್ಡ್ ಕಪ್ನಿಂದ ಓಪನಿಂಗ್ನಲ್ಲಿ ನಿರಂತರವಾಗಿ 3 ಬಾರಿ ಖಾತೆ ತೆರೆಯದೆ ಆದರೂ ಔಟ್. ಅಭಿಮಾನಿಗಳು ಮಾಡಿದರು ಕಠಿಣ ಟೀಕೆಗಳನ್ನು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಅವರ ಬಗ್ಗೆ ಭಾರೀ ಟೀಕೆಗಳು. ನಿರಂತರ ವಿಫಲ ಪ್ರದರ್ಶನದ ಬಳಿಕ ಆಯ್ಕೆ ಸಮಿತಿ ಅವರನ್ನು ತಂಡದಿಂದ ಹೊರಹಾಕಿದೆ. ಸೂಪರ್ 8 ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೆ ತಂಡದಲ್ಲಿ ಹೊಸ ಸ್ಫೋಟಕ ಓಪನರ್ ಬ್ಯಾಟ್ಸ್ಮನ್ ಸೇರ್ಪಡೆ. ಈತ ದೊಡ್ಡ ಸಿಕ್ಸರ್ಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದ್ದು ಬೌಲರ್ಗಳಿಗೂ ಕಠಿಣ ಸವಾಲು ಸೃಷ್ಟಿಸುತ್ತಾನೆ. ಒಮ್ಮೆ ಹೀರೋ ಆಗಿದ್ದ ಅಭಿಷೇಕ್ ಶರ್ಮಾ ಟಿ20 ವರ್ಲ್ಡ್ ಕಪ್ ಆರಂಭವಾದ ಬಳಿಕ ಸಡನ್ ಆಗಿ ಕಳೆದುಕೊಂಡರು ತನ್ನ ಫಾರ್ಮ್. ಇದರಿಂದ ರಾತ್ರೋರಾತ್ರಿ ಆಯ್ಕೆದಾರರು ತಂಡದಿಂದ ಹಾಕಿದರು ಹೊರಗೆ. ಬದಲಿಗೆ ಹೊಸ ಓಪನರ್ ಬ್ಯಾಟ್ಸ್ಮನ್ ತಂಡಕ್ಕೆ ಕೊಟ್ಟ ಭರ್ಜರಿ ಎಂಟ್ರಿ. ಈತ ಇಶಾನ್ ಕಿಶನ್ ಜೊತೆ ಓಪನಿಂಗ್ ಮಾಡಲು ಸಿದ್ಧ. ಬೌಲರ್ಗಳಿಗೆ ಕಷ್ಟದ ಸಮಯ ಆರಂಭ. ನಡು ವರ್ಲ್ಡ್ ಕಪ್ನಲ್ಲಿ ಅಭಿಷೇಕ್ ಶರ್ಮಾ ಅವರನ್ನು ಏಕೆ ತೆಗೆದುಹಾಕಲಾಯಿತು ಎಂಬುದರ ಬಗ್ಗೆ ಗಂಭೀರ್ ಸೂರ್ಯ ನೀಡಿದರು ಉತ್ತರ. ಹೊಸ ಓಪನರ್ ತಂಡಕ್ಕೆ ಸೇರಿದ ಕೂಡಲೇ ಸೌತ್ ಆಫ್ರಿಕಾ ತಂಡದ ಮೇಲೆ ಒತ್ತಡ ಹೆಚ್ಚಾಗಿದೆ ಎಂಬ ಚರ್ಚೆಗಳು ಕೂಡ ನಡೆಯುತ್ತಿವೆ. ಹೌದು ಸ್ನೇಹಿತರೆ, ಒಮ್ಮೆ ಬೌಲರ್ಗಳು ಭಯಪಡುವಂತಹ ಆಟಗಾರನಾಗಿದ್ದ ಅಭಿಷೇಕ್ ಶರ್ಮಾ ಈಗ ಸಂಕಷ್ಟದ ಹಂತವನ್ನು ಎದುರಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಬೌಲರ್ಗಳನ್ನು ನಡುಗಿಸಿದ್ದ ಅವರ ಸ್ಥಿತಿ ಈಗ ಬದಲಾಗಿದೆ. ಟಿ20 ವರ್ಲ್ಡ್ ಕಪ್ನಲ್ಲಿ ನಿರಂತರವಾಗಿ 3 ಪಂದ್ಯಗಳನ್ನು ಆಡಿದರೂ ಅವರ ಫಾರ್ಮ್ನಲ್ಲಿ ಯಾವುದೇ ಸುಧಾರಣೆ ಕಾಣಿಸುತ್ತಿಲ್ಲ. ಮೊದಲು ನಮೀಬಿಯಾ ವಿರುದ್ಧ 0ಕ್ಕೆ ಔಟ್ ಆದರು. ನಂತರ ಪಾಕಿಸ್ತಾನ್ ವಿರುದ್ಧವೂ ಮತ್ತೆ 0 ಮಾಡಿ ಔಟ್ ಆಗಿದರು. ಆಮೇಲೆ ನೆದರ್ಲ್ಯಾಂಡ್ಸ್ ನಂತಹ ಚಿಕ್ಕ ತಂಡದ ವಿರುದ್ಧವೂ 0ಕ್ಕೆ ಔಟ್ ಆಗಿ ಪೆವಿಲಿಯನ್ಗೆ ಮರಳಿದರು. ಒಮ್ಮೆ ಇವರ ಎದುರು ಚೆಂಡು ಎಸೆಯಲು ಬೌಲರ್ಗಳು ಭಯಪಡುವ ಮಟ್ಟಕ್ಕೆ ಇದ್ದರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ನಿಮಗೆ ತಿಳಿಸಬೇಕಾದದ್ದು ಏನೆಂದರೆ ಟೀಮ್ ಇಂಡಿಯಾ ಸೂಪರ್ 8ಕ್ಕೆ ಕ್ವಾಲಿಫೈ ಆಗಿದೆ. ಅಲ್ಲಿ ಭಾರತ 3 ಪಂದ್ಯಗಳನ್ನು ಆಡಬೇಕಿದೆ. ಆ 3ರಲ್ಲಿ ಕನಿಷ್ಠ 2 ಪಂದ್ಯಗಳನ್ನು ಗೆಲ್ಲುವುದು ಅತ್ಯಗತ್ಯ. ಒಂದು ವೇಳೆ ಭಾರತ 3 ಪಂದ್ಯಗಳಲ್ಲಿ 2 ಸೋತರೆ ಟಿ20 ವರ್ಲ್ಡ್ ಕಪ್ನಿಂದ ಹೊರಬೀಳುತ್ತದೆ. ಇಂತಹ ಸಂದರ್ಭದಲ್ಲಿ ಕೋಚ್ ಗಂಭೀರ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಸ್ಪಷ್ಟವಾಗಿ ಹೇಳಿರುವುದು, ತಂಡದಲ್ಲಿ ಆಡೋದು ಸಂಪೂರ್ಣ ಫಿಟ್ ಆಗಿರುವ ಮತ್ತು ಉತ್ತಮ ಫಾರ್ಮ್ನಲ್ಲಿರುವ ಆಟಗಾರರು ಮಾತ್ರ. ಹಾಗಾಗಿ ಅಭಿಷೇಕ್ ಶರ್ಮಾ ಅವರನ್ನು ತಂಡದಿಂದ ಹೊರಗಿಟ್ಟು ಅವರ ಬದಲು ಹೊಸ ಓಪನರ್ ಬ್ಯಾಟ್ಸ್ಮನ್ ಅನ್ನು ತಂಡದಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಆ ಹೊಸ ಆಟಗಾರ ಯಾರು? ಅಭಿಷೇಕ್ ಶರ್ಮಾ ಅವರ ಸ್ಥಾನವನ್ನು ಯಾರು ಪಡೆದಿದ್ದಾರೆ? ಈ ಎಲ್ಲಾ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಐಸಿಸಿ ಮೆನ್ಸ್ ಟಿ20 ವರ್ಲ್ಡ್ ಕಪ್ 2026ರಲ್ಲಿ ಭಾರತೀಯ ತಂಡಕ್ಕೆ ಸದ್ಯಕ್ಕೆ ದೊಡ್ಡ ಪ್ರಶ್ನೆ ಓಪನಿಂಗ್ ಬ್ಯಾಟಿಂಗ್ ಬಗ್ಗೆ ಎದುರಾಗಿದೆ. ವಿಶ್ವದ ನಂಬರ್ 1 ಟಿ20 ಅಂತಾರಾಷ್ಟ್ರೀಯ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವರ ನಿರಂತರ ಕಳಪೆ ಪ್ರದರ್ಶನ ತಂಡದ ನಿರ್ವಹಣೆಯವರಿಗೆ ಹಾಗೂ ಅಭಿಮಾನಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಏಕೆಂದರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಮೀಬಿಯಾ ವಿರುದ್ಧ ನಡೆದ ಗ್ರೂಪ್ ಎ ಪಂದ್ಯದಲ್ಲೂ ಎಡಗೈ ಆರಂಭಿಕ ಬ್ಯಾಟ್ಸ್ಮನ್ ಅಭಿಷೇಕ್ ಅವರ ಬ್ಯಾಟ್ ಮೌನವಾಗಿಯೇ ಉಳಿಯಿತು. 3ನೇ ಚೆಂಡಿನಲ್ಲೇ ಆಫ್ ಸ್ಪಿನ್ನರ್ ಆರ್ಯನ್ ದತ್ ಎಸೆದ ಚೆಂಡಿಗೆ ಅವರು ಬೋಲ್ಡ್ ಆದರು. ಅವರ ಸ್ಟಂಪ್ಗಳು ಚದುರಿದ ಕ್ಷಣದಲ್ಲೇ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಮೈದಾನದಲ್ಲಿದ್ದ ಮನೆಮಾತಾದ ಪ್ರೇಕ್ಷಕರು ಬೆಚ್ಚಿಬಿದ್ದರು. ಹೌದು ಸ್ನೇಹಿತರೆ, ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಭಾರತ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಸೂರ್ಯಕುಮಾರ್ ಯಾದವ್ ಅವರ ನಿರ್ಧಾರದ ಬಳಿಕ ಅಭಿಷೇಕ್ ಕ್ರೀಸ್ಗೆ ಬಂದರು. 2 ಡಾಟ್ ಬಾಲ್ಗಳನ್ನು ಆಡಿದ ನಂತರ ಶಾರ್ಟ್ ಬಾಲ್ ಎಂದು ಭಾವಿಸಿ ಪುಲ್ ಶಾಟ್ ಆಡಲು ಪ್ರಯತ್ನಿಸಿದರು. ಆದರೆ ಚೆಂಡು ಬ್ಯಾಟ್ಗೆ ತಾಕದೆ ನೇರವಾಗಿ ಸ್ಟಂಪ್ಗೆ ಬಡಿದು ಬೌಲ್ಡ್ ಮಾಡಿತು. ಔಟ್ ಆದ ಬಳಿಕ ಅವರು ನಿರಾಶೆಯಿಂದ ನಿಧಾನವಾಗಿ ಪೆವಿಲಿಯನ್ ಕಡೆ ನಡೆದು ಹೋದರು. ವರದಿಗಳ ಪ್ರಕಾರ ಕಳಪೆ ಫಾರ್ಮ್ನಿಂದ ಹೊರಬರಲು ಅಭಿಷೇಕ್ ಅದೃಷ್ಟ ಬದಲಿಸಲು ಒಂದು ರೀತಿಯ ಅಂಧಶ್ರದ್ಧೆಯನ್ನು ಅನುಸರಿಸಿದ್ದರು. ಅವರು ಮೊಹಮ್ಮದ್ ಸಿರಾಜ್ ಅವರ ಜರ್ಸಿಯನ್ನು ಧರಿಸಿ ಬ್ಯಾಟಿಂಗ್ ಮಾಡಲು ಮೈದಾನಕ್ಕಿಳಿದಿದ್ದರು ಎಂದು ಹೇಳಲಾಗುತ್ತಿದೆ. ಆದರೂ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಈ ಹಿನ್ನೆಲೆ ಸೂರ್ಯಕುಮಾರ್ ಯಾದವ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ಸಾಕು, ಅಭಿಷೇಕ್ ಶರ್ಮಾ ಅವರನ್ನು ಹೊರಗಿಟ್ಟು ಅವರ ಬದಲು ಸಂಜು ಸ್ಯಾಮ್ಸನ್ ಅವರನ್ನು ತಂಡದಲ್ಲಿ ಸೇರಿಸಲಾಗುತ್ತದೆ. ಇದರಿಂದ ತಂಡದ ಕಾಂಬಿನೇಷನ್ ಸಮತೋಲನದಲ್ಲಿರುತ್ತದೆ. ಇಲ್ಲಿ ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಒಟ್ಟಿಗೆ ಸೇರಿ ವಿನಾಶ ಮಾಡಬಹುದು ಎಂದು ನಿರೀಕ್ಷಿಸಲಾಗಿದೆ. ಲೆಫ್ಟ್ ರೈಟ್ ಕಾಂಬಿನೇಷನ್ ಕೂಡ ಸಿಗಲಿದೆ. ಈ ಓಪನಿಂಗ್ ಜೋಡಿ ಟೀಮ್ ಇಂಡಿಯಾಗೆ ಬಹಳ ಪರಿಣಾಮಕಾರಿಯಾಗಿ ಪರಿಣಮಿಸಬಹುದು. ಮುಂದೆ ಭಾರತಕ್ಕೆ ದೊಡ್ಡ ತಂಡಗಳ ಸವಾಲು ಎದುರಾಗಲಿದೆ. ಇದೇ ಕಾರಣದಿಂದ ಅಭಿಷೇಕ್ ಶರ್ಮಾ ಹೊರಗೆ ಹೋಗಿ ಹೊಸ ಓಪನಿಂಗ್ ಜೋಡಿ ಮೈದಾನಕ್ಕಿಳಿಯಲಿದೆ ಎನ್ನಲಾಗುತ್ತಿದೆ. ಈ ಹೊಸ ಜೋಡಿ ಭಾರತವನ್ನು ಚಾಂಪಿಯನ್ ಮಾಡುವ ಸಾಮರ್ಥ್ಯ ಹೊಂದಿದೆ ಎಂಬ ನಿರೀಕ್ಷೆಯೂ ಇದೆ. ಆದರೆ ಗಮನಿಸಬೇಕಾದ ವಿಷಯವೆಂದರೆ ಸೌತ್ ಆಫ್ರಿಕಾ ವಿರುದ್ಧ ಈ ಓಪನಿಂಗ್ ಜೋಡಿ ಹೇಗೆ ಪ್ರದರ್ಶನ ನೀಡುತ್ತದೆ ಎಂಬುದು ನೋಡಬೇಕಾಗಿದೆ.